ಚೆನ್ನಾಗಿದೆ ಸರ್ ಮೂವಿ, ಚೆನ್ನಾಗಿದೆ, ವೆರಿ ಗುಡ್, ಸೂಪರ್ ಆಗಿದೆ ಸರ್ ಫಿಲಮ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಮೆಸೇಜ್ ಸರ್. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಹೇಳಿ. ಸೂಪರ್ ಆಗಿದೆ. ಸೂಪರ್ ಸರ್. ಈಗಿನ ಸದ್ಯದ ಮಕ್ಕಳು ಯಾವುದರಿಂದ ಕೆಡುತ್ತಾರೆ ಅದನ್ನು ಡೈರೆಕ್ಟರ್ ರಮೇಶ್ ಕೃಷ್ಣ ಅವರು ಭಾಳ ಸುಂದರವಾಗಿ ತೋರಿಸಿದ್ದಾರೆ, ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಕುಟುಂಬದವರು ಕುಟುಂಬ ಸಮೇತ ಬಂದು ನೋಡಬೇಕು, ಮಕ್ಕಳು ಹೇಗೆ ಕೆಡುತ್ತಾರೆ. ಮೊಬೈಲ್ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತದೆ, ಆದರೆ ಮೊಬೈಲಿಂದ ಒಳ್ಳೆಯದನ್ನು ಮಾತ್ರ ತಗೊಂಡು ಕೆಟ್ಟದನ್ನು ಬಿಡೋರು ಬದುಕ್ತಾರೆ. ಅದನ್ನು ಕೆಟ್ಟದಾಗಿ ಉಪಯೋಗಿಸಿದವರು ಯಾವ ರೀತಿ ಅನುಭವಿಸ್ತಾರೆ, ಯಾವ ಮಟ್ಟಕ್ಕೆ ಹೋಗ್ತಾರೆ. ಅದರಿಂದ ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಅದನ್ನು ನಿರಂತರವಾಗಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಅದು ಅಡಿಕ್ಟ್ ಅಂತಲ್ಲ, ಅದನ್ನು ಅದು ಯಾವುದೇ ಆಗಲಿ ಅರ್ಥ ಮಾಡಿಕೊಂಡ್ರೆ ಅರ್ಥನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅನರ್ಥ, ಅರ್ಥ ಆಗದಿದ್ರೂ ಅನರ್ಥನೇ. ಆ ರೀತಿ ಈ ಅನರ್ಥ ಅನ್ನೋದು ಬಂದ್ಬಿಟ್ಟು ಇದನ್ನು ಹೇಗೆ ಕೊಟ್ಟಿದ್ದಾರೆ ಅಂದರೆ ನಿರ್ದೇಶಕರು ಪ್ರತಿಯೊಬ್ಬರು ಬಂದು ಚಿತ್ರರಂಗದಲ್ಲಿ ನೋಡಲೇಬೇಕು. ಸುಂದರವಾದ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಆಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಮೂವಿ ಸರ್. ಎಲ್ಲರೂ ಪಬ್ಲಿಕ್ ಬಂದು ನೋಡಲಿ, ತುಂಬ ಒಳ್ಳೆ ಮೆಸೇಜ್ ಇದೆ ಫ್ಯಾನ್ಸ್ಗೆ, ಫ್ಯಾಮಿಲಿಗೆ ಸಿನಿಮಾ ಬಂದು ನೋಡೋವಂಥ ಸಿನಿಮಾ ಇದೆ. ನಾನು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಫಿಲಮ್ಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಬ್ಬರು ಪುಟ್ಟ ಕಲಾವಿದರನ್ನ ಇಟ್ಕೊಂಡು ಡೈರೆಕ್ಟರ್ ಒಳ್ಳೆ ನಟನೆಯನ್ನು ತೆಗೆಸಿದ್ದಾರೆ. ಇಬ್ಬರು ಪುಟ್ಟ ಕಲಾವಿದರನ್ನ ಇಟ್ಕೊಂಡು ಡೈರೆಕ್ಟ್ರು ಒಳ್ಳೆ ರೀತಿಯಿಂದ ನಟನೆಯನ್ನು ಅವರಿಂದ ತೆಗೆಸಿದ್ದಾರೆ. ಇದು ಅವ್ರ ಆ್ಯಕ್ಟಿಂಗ್ ನೋಡ್ತಿದ್ರೆ ಯಾರು ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಥರ ಕಾಣ್ತಾ ಇಲ್ಲ. ಒಳ್ಳೆ ಒಂದು ಸಂದೇಶನ ಇಟ್ಕೊಂಡು ಒಳ್ಳೆ ನಟನೆಯನ್ನು ತೆಗೆಸಿದ್ದಾರೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಡೈರೆಕ್ಟ್ರ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಆ ಮೂವಿ ಚೆನ್ನಾಗಿದೆ. ಒಂದು ಮೆಟೀರಿಯಲ್ ಅಂದರೆ ಈಗಿನ ಮೊಬೈಲ್ ಟ್ರೆಂಡ್ ಯೂಸ್ ಆಗ್ತಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಅಂತಿದ್ದಾರೆ. ಬಟ್ ಅದರಿಂದ ಏನು ನೆಗೆಟಿವ್ ಆಗ್ತಿದೆ, ಈಗಿನ ಹೊಸ ನ್ಯೂ ಜನ್ರೇಷನ್ಗೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು ಏನು ನೆಗೆಟಿವ್ ಆಗ್ತಿದ್ದಾರೆ ಅಂದರೆ ಈ ಮೂವಿ ತೋರಿಸಿದೆ. ಭಾಳ ಚೆನ್ನಾಗಿ ತೋರಿಸಿದ್ರು ಮೂವಿನ. ಸಸ್ಪೆನ್ಸ್ ಇದೆ, ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಇವ್ರಿಗೆ ಪ್ರತಿಭೆಗಳಿಗೆ. ಥ್ಯಾಂಕ್ ಯು. ನಮ್ಮ ಕನ್ನಡದ ಒಳ್ಳೆ ಪ್ರತಿಭೆ ಚೆನ್ನಾಗಿ ಬೆಳೆಸಬೇಕು, ಒಳ್ಳೆ ಸಂದೇಶ ಮೂವಿ. ಎಲ್ಲರೂ ಬಂದು ಆರೈಸಿ ಶುಭ. ಥ್ಯಾಂಕ್ ಯು. ಒಂದೊಳ್ಳೆ ಸೆಂಟೆನ್ಸ್ ತೊಗೊಂಬಂದು ಹೊಸಬ್ರೆಲ್ಲ ಮೂವಿ ಮಾಡಿದ್ದಾರೆ. ತುಂಬ ಥ್ರಿಲ್ಲಿಂಗ್ ಆಗಿ ಬಂದಿದೆ. ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಳ್ಳೇದಾಗಿ ಹೇಳ್ತಾರೆ. ಯುವಜನಕ್ಕೆ ಒಳ್ಳೆ ಸಂದೇಶ ಕೊಡೋ ಮೂವಿ. ಒಳ್ಳೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್, ಬೋರ್ ಆಗಲ್ಲ ಮೂವಿ. ಕಂಪ್ಲಿ ಹುಲಿ ಆ್ಯಕ್ಟಿಂಗ್ ಗಂಡಗಲಿ ಕುಮಾರರಾಮನ್ನ ತೋರಿಸಿದ್ದಾನೆ. ವಿಶಾಲ್ ಆ್ಯಕ್ಟಿಂಗ್ ಇಸ್ ಗುಡ್, ಸೂಪರ್. ವಿಶಾಲ್ ಮನ್ನೋರ್ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತ ಫ್ಯೂಚರ್ ಇದೆ ವಿಶಾಲ್ ಮನ್ನೋರ್ ಅವರಿಗೆ. ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲ ಆ್ಯಕ್ಟರ್ಸ್ ಹೊಸಬ್ರು ಇರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ. ವಿಶಾಲ್ ಅವರಿಗೆ ಆಲ್ ದ ಬೆಸ್ಟ್. ಬಡವ್ರ ಮಕ್ಕಳು ಕನ್ನಡದಲ್ಲಿ ಬರೀಬೇಕು. ವಿಶಾಲ್ ಮನ್ನೋರ್ಗೆ ಸೂಪರ್. ನೈಸ್ ಮೂವಿ, ಸೂಪರ್ ಚೆನ್ನಾಗಿದೆ. ವಿಶಾಲ್ ಆ್ಯಕ್ಟಿಂಗ್ ಸೂಪರ್. ಚೆನ್ನಾಗಿ ಮಾಡೋರು ಸರ್. ಎಲ್ಲ ಸಿನಿಮಾ ತುಂಬ ಚೆನ್ನಾಗಿ ಮಾಡೋರು. ಹೀರೋಯಿನ್ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗೈತೆ ಸಿನಿಮಾಲ್ಲಿ. ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದವ್ರು ಭಾಳ ಚೆನ್ನಾಗಿ ಮಾಡೋರೆ. ಹೀರೋನು ಚೆನ್ನಾಗಿ ಮಾಡೋರೆ. ವಿಶಾಲ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ವಿಶಾಲ್ ಅವ್ರಿಗೆ ಜೈ. ನೆಕ್ಸ್ಟ್ ಸೂಪರ್ ಸ್ಟಾರ್ ವಿಶಾಲು. ಶಾರ್ಟ್ಸ್, ಸಿನಿಮಾಟೋಗ್ರಫಿ ಹಾಗೂ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ಸ್ ವೆರಿ ಗುಡ್ ಫಿಲ್ಮ್ ಮೂವಿ. ಎಲ್ಲ ಹೊಸ ಪ್ರತಿಭೆಗಳಾದರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಂತೂ ಸೂಪರ್. ತುಂಬ ಒಳ್ಳೆ ಸಂದೇಶ ಇರೋಂಥ ಮೂವಿ ಇದು. ಎಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡೋಂಥ ಚಿತ್ರ ಇದು. ಸಿನಿಮಾ ತುಂಬ ಚೆನ್ನಾಗಿದೆ. ವಿಶಾಲ್ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಶಾಲ್ ಆ್ಯಂಡ್ ವಿಹಾನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಇದೆ. ನಿಂತ್ಕೊಬೇಕಾಗಿರೋ ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ ಎಲ್ಲರೂ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜು. ದಯವಿಟ್ಟು ಎಲ್ಲರೂ ನೋಡಿ. ಹೊಸಬರು ಅದ್ಭುತ, ಸೂಪರ್ ಆಗಿದೆ. ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೈಸ್ ಮೂವಿ.